ಬಂದಿದ್ದು ಮಲ್ಪೆ. ವೆಲ್ಕಮ್ ಟು ನಮ್ರತಾಸ್ ಜೀವನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ರತಾಸ್ ಜೀವನ. ಮಲ್ಪೆ ಬಂದು ಬೆಳಿಗ್ಗೆ ಎದ್ದು ರೆಡಿ ಆದ್ವಿ ದೇವಸ್ಥಾನ ನೋಡೋಣ ಅಂತ. ಬಟ್ ಡ್ರೈವರ್ ಅಣ್ಣ ಇಲ್ಲೇ ಮಲ್ಪೆಲೆ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ ಅಂತ ಕರ್ಕೊಂಡ್ಬಂದಿದ್ದಾರೆ ಬೀಚ್ಗೆ. ಓಕೆ. ನಮ್ಮ ಹುಡುಗರು ಬೇರೆ ವಾದ್ಯ ತಬಲಾ ತಂದೂರಿ ಎಲ್ಲ ತೊಗೊತವ್ರೆ. ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ. ತಗೊಂಡು ನೋಡ್ಕೊಂಡು ಬರ್ತಿದ್ದಾರೆ. ನೈಟು ಏನೋ ಪಾರ್ಟಿ ಮಾಡ್ಬೇಕಂತೆ, ತಬಲಾ ಬಡಿಸ್ಕೊಂಡು ಅದಕ್ಕೆ ತಗೊಂಡ್ಬರ್ತಿದ್ದಾರೆ. ಈಗ ನೆಕ್ಸ್ಟು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ದರ್ಶನ. ಆ್ಯಕ್ಚುಲಿ ಇವತ್ತೊಂದು ಫಸ್ಟ್ ಪ್ಲೇಸ್ ಅದೇ. ಬೀಚಲ್ಲಿ ಏನು ಆಟ ಆಡಿಲ್ಲ. ಗೇಮ್ಸ್ ಮಾತ್ರ ತುಂಬ ಇದೆ, ಅದಕ್ಕೋಸ್ಕರ ತುಂಬ ರಶ್ಶು. ಇಲ್ಲಿ ಹೆವಿ ರಶ್ ಇರುತ್ತೆ, ಜನಸಂಖ್ಯೆ ಮಾತ್ರ. ನೆಕ್ಸ್ಟ್ ಪ್ರೋಗ್ರಾಮ್ ಅದೇ. ಇವತ್ತಿನ ಫಸ್ಟ್ ಪ್ಲೇಸ್ ಬಂದು ಅದೇ ಉಡುಪಿನೇ. ಇದೇನು ಅಂತ ಪ್ಲೇಸ್ ಏನು ನೋಡ್ದಿಲ್ಲ ಇವತ್ತು. ಉಡುಪಿ ಹೋಗೋಣ ಉಡುಪಿ ಮುಗಿಸ್ಕೊಂಡು ಅಷ್ಟೇ ಸದ್ಯಕ್ಕೆ. ಶೃಂಗೇರಿ ಹೊರನಾಡು. ಶೃಂಗೇರಿ ಹೊರನಾಡು ಇವತ್ತಿನ ಪ್ಲೇಸ್ ಅಷ್ಟೇ. ಟೆಂಪಲ್ 3 ದೇವಸ್ಥಾನನೇ. ಆಮೇಲೆ ನೈಟ್ ಬಂದು ಸಕಲೇಶ್ವರ ಸ್ಟೇ ಆಗ್ತೀವಿ. ಹೋಮ್ ಸ್ಟೇ ಬುಕ್ ಮಾಡಿದ್ದಾರೆ. ಅಷ್ಟೇ ನೋಡೋಣ. ಇವತ್ತಿನ ದಿನಚರಿ ಓನ್ಲಿ ಟೆಂಪಲ್ ರನ್. 3 ಟೆಂಪಲ್ ಹೋಗಿ ವಿಸಿಟ್ ಹಾಕೊಂಡು ಕೈ ಮುಕ್ಕೊಂಡು ಬರೋದಷ್ಟೇ. ಎಲ್ಲದಕ್ಕಿಂತ ಮುಂಚೆ ಫಿಶ್ ತಿಂಡಿ ತಿನ್ಬೇಕು. ಈ ಹುಡುಗಿರ್ಗಂತೂ ಅದೇನೋ ಅಪ್ಪ, ಬರೀ ಊಟ 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 ಅಷ್ಟೇ, ಇನ್ನೇನೂ ಇಲ್ಲ. ಆ ಪ್ಲೇಸ್ ನೋಡೋಣ, ಈ ಪ್ಲೇಸ್ ನೋಡೋಣ ಅಂತ ನಾವೆಲ್ಲ ನೋಡಾಯಿತು ಪ್ಲೇಸಸ್. ನಾವು ಪ್ಲೇಸಸ್ ನೋಡ್ತೀವಿ, ಹೊಟ್ಟೆನ ತುಂಬಿಸ್ಕೋಬೇಕಲ್ವಾ. ಹೌದು. ಓಕೆ, ಆಮೇಲೆ ಸಿಗೋಣ. ಓಪನ್ ಅಂತ ಇದು ನಾನು ತಗೊಂಡಾಗ ವೈಟ್ ಕಲರ್ ಇತ್ತು ಫ್ರಾಕ್ಸು. ಇದು ಬಂದಮೇಲೆ ಬ್ರೌನ್ ಕಲರ್ ಆಗಿದೆ. ನನ್ನಂತ ಹೇಳೋದೇ ಬೇಡ. ಫ್ರಾಕ್ ಏನಂತಾರೆ ಇದಕ್ಕೆ? ತಬ್ಲಾ. ಯಾವುದು? 350. 350. 950 ಹೇಳ್ತಿರೋದು. 950ನಾ? ಟ್ರಾಫಿಕ್ಕು, ಇಷ್ಟು ಗಾಡಿಗಳು. ಉಡುಪಿ ಅಂತೂ ಫುಲ್ಲು ಏನಂತಾರೆ ರಶ್. ಇದೇ ಉಡುಪಿ ಹೋಗೋ ದೇವಸ್ಥಾನದ ರೋಡು. ಹೋಗೋಣ ಬಾ ಬಾ ಬಾ. ರೈಟ್. ಎಲ್ಲ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಡೆ ನೋಡು ನಮ್ಮ ಮಠಕ್ಕೆ ದಾರಿ. ಇಲ್ಲಿ ಸಂಗೀತನ ಹಾಕ್ಬಾರ್ದಂತಿಲ್ಲಿ. ಚಿಕ್ಕ ಸ್ಟ್ರೀಟು. ಲಡ್ಡು ಕೊಡ್ಬೋದೇನಪ್ಪ? ಇಲ್ಲಿ ಸಿಗುತ್ತೆ ಲಡ್ಡು. ಏನು ತಿಂಡಿ ತಿನ್ನಕ್ಕ? ನೋಡೋಣ. ಏನು ಆಲ್ರೆಡಿ 3 ಸರಿ ಕೇಳಿದೆ ಏನು ತಿಂಡಿ ಅಂತ. ಇದು ಬ್ಯೂಟಿ. ಶ್ರೀಕೃಷ್ಣ ದರ್ಶನಕ್ಕೆ ದಾರಿ. ದೊಡ್ಡ ಉತ್ಸವ ಅಂತ ಏನೋ ಸ್ಪೆಷಲ್ ನಡೀತಿದೆ. ನಮ್ಮ ನಿನ್ನ ಫ್ರೆಂಡ್ ನಮ್ಮೋ
ಇಲ್ಲಿ ಚೀಸ್ ಮಾಡ್ಬಿಡು ಒಂದ್ಸರಿ, ಇಲ್ಲಿ ನಿಂತ್ಕೊಂಡು ಚೀಸ್ ಮಾಡ್ಬಿಡಿ. ಇದೆ ಅದು ಕಪ್ಪು ಲಡ್ಡು. ನಂಗೆ ತುಂಬ ಇಷ್ಟ ಆನೆ ಮೇಲೆ ಯಾವಾಗಾರ ರೈಟ್ ಹೋಗೋಣ. ಪ್ರಸಾದ ತಗೊಳ್ಳಲ್ಲ ಕಣ, ಯಾವ್ದಾದ್ರು ಒಂದು ದೇವಸ್ಥಾನ ತಗೊಬೇಕಷ್ಟೇ ಪ್ರಸಾದ. ಎಲ್ಲ ದೇವಸ್ಥಾನ ಇದೆ. ನಮ್ಮ ಹುಡುಗರೆಲ್ಲ ನಿಂತಿದ್ದಾರೆ. ಟಿಕೆಟ್ ತೊಗೊಳ್ಳೋಣ 200 ರೂಪಾಯಿದು ಅಂತ. ರಶ್ ತುಂಬ ಐತೆ, ಆಗಲ್ಲ ಇಷ್ಟು ಕ್ಯೂಯಲ್ಲಿ ಹೋಗೋಕ್ಕೆ ಅಂತ. ದೇವ್ರು ನೋಡೋಕ್ಕೂ ಕಾಸು ಕೊಟ್ಟು 200 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ದರ್ಶನ. ನಾರ್ಮಲ್ ಕ್ಯೂಯಲ್ಲಿ ಬಂದರೆ 1 ಅವರ್ ಅಂತೆ, 200 ರೂಪಾಯಿ ಕೊಟ್ಟು ಹೋದರೆ 20 ನಿಮಿಷದಲ್ಲಿ ದರ್ಶನ ಮಾಡ್ಬೋದಂತೆ. ಓ ಅಪ್ಪ, ಒಬ್ಬರಿಗೆ ನಮ್ಮ ಇದೇ ಚೇಂಜ್ ಆಗಿಬಿಟ್ಟಿದೆ ಸಂಸ್ಥೆ. ಈ ಕಲಾ ತಂಡವನ್ನು ಶ್ರೀಮಠದ ಪರವಾಗಿ ಹಾಗೂ ಕಲಾ ಅಭಿಮಾನಿಗಳಾದ ತಮ್ಮ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ತಮ್ಮ ಕಲಾರಾಧನೆಯನ್ನು ನಡೆಸಿಕೊಡ್ಬೇಕಂತ ಕೇಳಿಕೊಳ್ತಿದ್ದೇನೆ. ಇಂದು ಹಾಗೂ ಕಲಾಭಿಮಾನಿಗಳಾದ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ. ನಾಲ್ಕು ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ದೇವಸ್ಥಾನದ ಈಚೆಲೇ ಇಷ್ಟು ರಶಿದೆ. ಹೇಳಿದ್ನಲ್ಲ ಅವ್ನಿಗೆ ಮಾಡಬೇಡಿ ಕಣ, ಬೇರೆ ಮಾಡಲ್ಲ, ಯಾವ್ದಾದ್ರು ಎಮರ್ಜೆನ್ಸಿಗೆ ಮಾತ್ರ ಮಾಡ್ಕೊಡ್ರಿ. 130 ಮಾಡಕ್ಕೆ ಹೋಗ್ಬಿಟ್ಟು ಜೀವನ ಆಲ್ರೆಡಿ ನಾನು ಕೊಟ್ಟವ್ರೆ, ಅದೇ ಜಾಸ್ತಿ ಐತೆ. ನಮ್ಗೆ ಶನಿವಾರ ಭಾನುವಾರ ಮಾಡಬೇಕು. ಈಗ ನಾವು ಕೂತ್ಬೋದ ಬರೋ